प्रणिपत्याभिवाद्य च ಶ್ರೀ ಗುರುಭ್ಯೋ ನಮಃ. 17 ಆಯ್ತಲ್ವಾ? ಎಷ್ಟಾಯ್ತು? ಅಲ್ಲಲ್ಲ, ಇನ್ನು ಮುಂದೆ ಆಯ್ತಾಯ್ತು. ಕೂಪೇಶು ಅಲ್ಲ, ಅಷ್ಟು ಮುಂದೆ ಹೋಗಿಲ್ಲ. ನೀವು ಹೇಳಿದಲ್ಲೇ ಇದೆ, ಒಂದೆರಡು ಶಬ್ದ ಆಚೆ ಈಚೆ ಇದೆ ಅಷ್ಟೇ. 40 ಹೌದು, 40ರಲ್ಲಿದೆ. ದತ್ವಾ ಕಾಮ್ಯೋದಕಂ ಸಮ್ಯಕ್ ಏತೇಭ್ಯ ಶ್ರದ್ಧಯಾನ್ವಿತ ಆಚಮ್ಯ ಚ ತಥೋ ದದ್ಯಾತ್ ಸೂರ್ಯಾಯ ಸಲಿಲಾಂಜಲಿ. ಸೂರ್ಯನಿಗೆ ಈ ನಾರಾಯಣ ಶ್ರದ್ಧಾಪೂರ್ವಕವಾಗಿ ಅರ್ಘ್ಯವನ್ನ ಸೂರ್ಯನಿಗೆ ಜಲಾಂಜಲಿ ಕೊಡಬೇಕು ಅಂತಿರುವಂಥದ್ದು. ಅದು ವಿಷ್ಣುವಿಗೆ, ಅದರಲ್ಲೂ ಗಂಗಾಜನಕನಾಗಿ ತ್ರಿವಿಕ್ರಮನಿಗೆ, ಗಂಗೆಗೆ, ಸೂರ್ಯನಿಗೆ. ಆ ಸೂರ್ಯನಿಗೆ ಕೊಡುವಾಗ ದದ್ಯಾ ಸೂರ್ಯಾಯ ಅಂದ್ರೆ ಆಚಮನೆ ಮಾಡಿ. ಸ್ನಾನ ಮಾಡೋ ಮುಂಚೆ ಆಚಮನೆ ಹೆಂಗ್ ಮಾಡುದು ಅಂದ್ರೆ, ಸ್ನಾನ ಮಾಡೋ ಮುಂಚೆ ಒಂದು ಶುದ್ಧಿಗೋಸ್ಕರ ಆಚಮನೆ ಇದೆ. ಆಮೇಲೆ ಮತ್ತೆ ಮುಳುಗಿ ಮತ್ತೊಮ್ಮೆ ಸ್ನಾನ ಆದ್ಮೇಲೆ ಮತ್ತೆ ಆಚಮನೆ ಇದ್ದೇ ಇದೆ ಮಾಮೂಲಿ. ಆದ್ರೆ ಅರ್ಘ್ಯವನ್ನ ಕೊಡುವಾಗ ಏನು ಮಂತ್ರ ಹೇಳಬೇಕು ಮುಂದೆ? ನಮೋ ವಿವಸ್ವತೆ ಬ್ರಹ್ಮ ಭಾಸ್ವತೆ ವಿಷ್ಣು ತೇಜಸೆ ಜಗತ್ ಸವಿತ್ರೇ ಶುಚಯೇ ಸವಿತ್ರೇ ಕರ್ಮ ಸಾಕ್ಷಿಣೇ. ಇದು ನಿವೇದನೆ ಮಾಡಬೇಕಿರುವಂತಹ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಾಗ, ಸಲಿಲಾಂಜಲಿಯನ್ನು ಕೊಡುವಾಗ ಪ್ರಾರ್ಥನೆ ಮಾಡಿಕೊಂಡು ಹೇಳಬೇಕಾದ ಮಂತ್ರ. ನಮೋ ವಿವಸ್ವತೆ ಬ್ರಹ್ಮ ಭಾಸ್ವತೆ ವಿಷ್ಣು ತೇಜಸೆ ಜಗತ್ ಸವಿತ್ರೇ ಶುಚಯೇ ಸವಿತ್ರೇ ಕರ್ಮ ಸಾಕ್ಷಿಣಿ. ಇದು ವೇದವ್ಯಾಸರು ಕೊಟ್ಟಿರುವಂತಹ ಅತ್ಯಂತ ಅಪೂರ್ವವಾದ ಮಂತ್ರ. ವಿವಸ್ವತೆ, ವಿವಸ್ವಾನ್ ಅಂತ ಅವನಿಗೆ ಹೆಸರು. ಎಲ್ಲವನ್ನು ವಿಶೇಷವಾಗಿ ವಾಸವ ಇರುವಂತೆ ಅವರಿಗೆ ಶಕ್ತಿಯನ್ನ ತುಂಬಿ ಬದುಕಿಸುವವ ಅಂತ ಅರ್ಥ. ತನ್ನಲ್ಲಿ ನೆಲೆಗೊಳ್ಳುವಂತೆ ಮಾಡುವವ. ಅನೇಕ ದೇವತೆಗಳು ಅವನಲ್ಲಿ ವಾಸವಾಗಿದ್ದಾರೆ. ಬ್ರಹ್ಮ, ರುದ್ರ, ಇಂದ್ರ, ವರುಣ, ಯಮ, ಅಗ್ನಿ, ಹೀಗೆ ಹಲವು ದೇವತೆಗಳ ಸನ್ನಿಧಾನ ಸೂರ್ಯ ಕಣ್ಣಿಗೆ ಕಾಣುವ ಪ್ರತೀಕದಲ್ಲಿ ಇಷ್ಟು ದೇವತೆಗಳಿದ್ದಾರೆ ಅಂತನ್ನುವ ಮಾತಿದೆ. ಹಾಗಾಗಿ ಅವನಿಗೆ ವಿವಸ್ವಾನ್ ಅಂತ ಹೆಸರು. ಬ್ರಹ್ಮ ಭಾತ್ವತೆ, ಅವನು ಪರಮಾತ್ಮನನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಇರುವ ಪ್ರತೀಕ. ದೇವರನ್ನು ಉಪಾಸನೆ ಮಾಡ್ಲಿಕ್ಕಿರುವಂತಹ ಅತ್ಯಂತ ಅಪೂರ್ವವಾದ ಸನ್ನಿಧಾನ ಯಾವುದು ಅಂತಂದ್ರೆ ಸೂರ್ಯ. ಹಾಗಾಗಿ ಅವನು ಬ್ರಹ್ಮನನ್ನ ತಿಳಿಸಿಕೊಡುವವ. ವಿಷ್ಣು ತೇಜಸೆ, ವಿಷ್ಣುವಿನ ತೇಜಸ್ಸನ್ನ ತನ್ನಲ್ಲಿ ಹೊತ್ತು ನಿಂತವ. ಆದ್ರಿಂದಾಗಿ ಅವನಿಗೆ ವಿಷ್ಣು ತೇಜಸೆ. ಜಗತ್ ಸವಿತ್ರೆ, ಅದು ಸೂರ್ಯನಿಗೆ ಹೆಸರು ಹೌದು. ಸೂರ್ಯನ ಪರಿಚಯದ ಅಂದ್ರೆ ಗುಣ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಜಗತ್ ಸವಿತ್ರೆ, ಜಗತ್ತಿನ ಹೆರುವುದಕ್ಕೆ, ಜಗತ್ತಿನ ಹೆರುವ ಕಾರ್ಯಗಳಿಗೆಲ್ಲ ಕಾರಣನಾಗಿ ನಿಂತವ. ಅಂದ್ರೆ ಸೂರ್ಯನ ಮೂಲಕ ಮೊಳಕೆ ಹೊಡೆಯತ್ತೆ, ಬೀಜ ಬರುತ್ತೆ, ಹೂ ಬರುತ್ತೆ, ಹಣ್ಣಾಗತ್ತೆ, ಮತ್ತೆ ಮುಂದಿನ ಸೈಕಲ್ಗೆ ಬೇಕಿರುವಂತಹ ರೀತಿಯ ಚಕ್ರ ತಿರುಗತ್ತೆ. ಹಾಗಾಗಿ ಅವನನ್ನ ಜಗತ್ ಸವಿತಾ ಅಂತ ಕರೀತಾರೆ. ಶುಚಯೇ, ಎಲ್ಲವನ್ನು ಶುಚಿ ಮಾಡುವವ ಅವನು. ವಾತಾತಪಾಭ್ಯಾಂ ಶುದ್ಧತೀತಿ ಶಾತಾತಪೋ ಬ್ರವೀತ್ ಅಂತ ಒಂದು ಶಾತಾತಪ ಬ್ರಾಹ್ಮಣದ ಮಾತು. ನಾವು ಸುತ್ತಲಿನ ಪ್ರಪಂಚದಲ್ಲಿ ಎಷ್ಟೆಲ್ಲ ಗಲೀಜುಗಳನ್ನು ನೋಡುತ್ತೇವೆ, ಅದೆಲ್ಲ ನಾವ್ಯಾರು ಕ್ಲೀನ್ ಮಾಡ್ತಾ ಇಲ್ಲ, ಪ್ರಕೃತಿ ತಾನೇ ಕ್ಲೀನ್ ಮಾಡ್ಕೊಳ್ತಾ ಇದೆ. ಆ ಕ್ಲೀನ್ ಮಾಡುವ ಕೆಲಸ ಇಬ್ಬರಿಗೆ, ಒಬ್ಬ ಶುಚಿ ಅಂತ ಹೆಸರಿನಿಂದ ವಾಯು, ಇನ್ನೊಬ್ಬ ಶುಚಿ ಅಂತ ಹೆಸರಿನಿಂದ ಸೂರ್ಯ. ಈ ಸೂರ್ಯ ಮತ್ತು ಗಾಳಿ ಇಬ್ರು ಕೂಡ ಪ್ರಪಂಚವನ್ನ ನಿರಂತರ ಜಾಡು ಹಿಡ್ಕೊಂಡು ಕ್ಲೀನ್ ಮಾಡ್ತಾನೇ ಇರ್ತಾರೆ. ಅಯ್ಯೋ ನಿನ್ನೆ ಇಷ್ಟು ಕ್ಲೀನ್ ಮಾಡಿದೆ, ಇವತ್ತು ನೋಡಿದ್ರೆ ಮತ್ತೆ ಈ ಮನುಷ್ಯರು ಪ್ರಾಣಿಗಳು ಇಂಥದ್ದೆಲ್ಲ ಮಾಡಾಕಿದ್ದಾವೆ ಅಂತ ಯಾವತ್ತೂ ಬೈಕೊಳ್ಳದ ಕೆಲಸ ಮಾಡುವವರು ಅವರಿಬ್ರು. ಹಾಗಾಗಿ ಅವರನ್ನ ಶುಚಿಗಳು ಅಂತ ಕರೆದ್ರು. ಶುಚಯೇ ಸವಿತ್ರೆ, ಇನ್ನು ಜಗತ್ತನ್ನ ಹೆತ್ತವ ಮಾತ್ರ ಅಲ್ಲ, ಶಕ್ತಿಯನ್ನ ಒಳಗಿನಿಂದ ನಮ್ಮಲ್ಲಿ ಪ್ರಾಣ ಶಕ್ತಿಯನ್ನ ಕೊಡುವವನು ಅವನೇ. ಮತ್ತು ಕರ್ಮ ಸಾಕ್ಷಿಣೆ, ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ಗಮನಿಸುವವ, ಕರ್ಮಗಳಿಗೆ ಸಾಕ್ಷಿಯಾಗಿ ನಿಲ್ಲುವವ. ಆದ್ರಿಂದಾಗಿ
ನಮಃ, ಅವನಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ತಥೋ ಗೃಹಾರ್ಚನಂ ಕುರ್ಯಾತ್, ಆ ನಂತರ ಏನ್ ಮಾಡ್ಬೇಕು, ಮನೆಯ ದೇವರ ಪೂಜೆಯನ್ನ ಮಾಡಬೇಕು. ಗೃಹಾರ್ಚನಂ ಕುರ್ಯಾತ್ ಅಭೀಷ್ಟ ಸುರ ಪೂಜನಂ, ನಾವು ಯಾವ ವಿಶೇಷವಾದ ದೇವತೆಯ ಅನುಗ್ರಹದಿಂದ ಭಗವಂತನನ್ನ ತಿಳಿಯುವುದು ಸಾಧ್ಯವಾಯಿತೋ ಆ ಮೂಲಕ ದೇವರನ್ನ ಉಪಾಸನೆ ಮಾಡಬೇಕು. ಅಭೀಷ್ಟ ಸುರ ಪೂಜನಂ, ನಾವು ಇಷ್ಟಪಟ್ಟ ದೇವತಾ ಪ್ರತೀಕದಲ್ಲಿ ಭಗವಂತನನ್ನ ಆರಾಧನೆ ಮಾಡಬೇಕು. ಹೇಗೆ? ಜಲಾಭಿಷೇಕೈ, ನೀರನ್ನ ಅಭಿಷೇಕ ಮಾಡುವುದು, ಪುಷ್ಪೈ, ಪುಷ್ಪಗಳ ಅರ್ಚನೆ ಮಾಡುವುದು, ಧೂಪಾದ್ಯೈ, ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸುವುದು. ಹೀಗೆ ದೇವರ ಆರಾಧನೆ ಅಂತ ಅನ್ನೋದು ಮನೆಯಲ್ಲಿ ನಡೆಸಬೇಕು ಪ್ರತಿಯೊಬ್ಬನು ಕೂಡ. ಅಪೂರ್ವಂ ಅಗ್ನಿಹೋತ್ರಂಚ ಕುರ್ಯಾತ್ ಪ್ರಾಗ್ ಬ್ರಹ್ಮಣಿ ನೃಪ. ಇನ್ನು ನಿತ್ಯ ಮನೆಯಲ್ಲಿ ಅಗ್ನಿಹೋತ್ರವನ್ನ, ಅಗ್ನಿಯಲ್ಲಿ ಅಂದ್ರೆ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡಿದ್ರು ದೇವರನ್ನ, ಪ್ರತಿಮೆಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಆ ನಂತರ ಅಗ್ನಿಯಲ್ಲೂ ಕೂಡ ಪ್ರಾರ್ಥನೆಯನ್ನು ನಡೆಸಬೇಕು ಅನ್ನೋದು ಶಾಸ್ತ್ರದ ಕಟ್ಟ ಅಂದ್ರೆ ಅಪೂರ್ವವಾದ ಎಚ್ಚರ. ಇದೊಂದು ನಡೆಸ್ಬೇಕು ಅಂತ. ಯಾಕೆಂದ್ರೆ ಅದು ಅಗ್ನಿ ಅಂತಂದ್ರೆ ಕುಂಡದಲ್ಲೇ ಆಗ್ಬೇಕು ಅಂತಿಲ್ಲ. ಈಗ ಒಲೆಯಲ್ಲೂ ಅಗ್ನಿಯದ್ದೇ ಆರಾಧನೆ, ಇನ್ನು ಕುಂಡದಲ್ಲೂ ಅಗ್ನಿಯದ್ದೇ ಆರಾಧನೆ. ದೀಪ ಹಚ್ಚುವುದು ಅಂತ ನಾವು ಮನೆಯಲ್ಲಿ ನೆರವೇರಿಸಿದ್ರೆ ಅದು ಕೂಡ ಅಗ್ನಿಯ ಆರಾಧನೆ. ಒಟ್ಟು ಅಗ್ನಿಯ ಉಪಾಸನೆ ಅಂತ ಅನ್ನೋದು ಮನೆಯಲ್ಲಿ ಉರಿಬೇಕು, ಬೆಂಕಿ ಇಲ್ಲದೆ ಮನೆ ಯಾವತ್ತೂ ಕೂಡ ಖಾಲಿ ಇರಬಾರದು ಅನ್ನೋದು ಒಟ್ಟು ಅದರ ಅಭಿಪ್ರಾಯ. ಪ್ರಜಾಪತಿಂ ಸಮುದ್ದಿಶ್ಯ ದದ್ಯಾದಾಹುತಿಮಾದರಾತ್ ಗೃಹೇಭ್ಯ ಕಾಶ್ಯಪಾಯಾಥ ತಥೋ ಅನುಮತಯೇ ಕ್ರಮಾತ್. ಈ ಒಲೆಯಲ್ಲಿ ಅಡಿಗೆ ಮಾಡುವಾಗಲೂ ಇಷ್ಟನ್ನ ಎಲ್ಲರೂ ಮಾಡಬೇಕು ಅಂತಿದೆ. ಪ್ರಜಾಪತಿಗೆ, ಆಮೇಲೆ ಕಾಶ್ಯಪನಿಗೆ, ಆಮೇಲೆ ಅನುಮತಿಗೆ, ಇಷ್ಟು ಜನರಿಗೆ ಆಹುತಿಯನ್ನು ನಿತ್ಯ ಕೊಡಬೇಕು ಅಂತ. ಹವ್ಯ ಅಂದ್ರೆ ಈ ಮನೆಯಲ್ಲಿ ಮಾಡ್ತಾರೆ ಈಗಲೂ. ಅವರು ಮೊದಲು ಒಂದು ಸ್ವಲ್ಪ ಕೆಳಕ್ಕೆ ಇಳಿಸುವ ಮುನ್ನ ಒಂದು ತುತ್ತು ತೆಗೆದು ಅಗ್ನಿಗೆ ಹಾಕ್ತಾರೆ. ಅದು ಅಗ್ನಿಗೆ ಕೃತಜ್ಞತೆಯನ್ನು ಅರ್ಪಿಸುವಂತಹದ್ದು. ಅದನ್ನ ಕೆಲವೊಮ್ಮೆ ಹಾಲು ಉಕ್ಕಿ ಬಂದಾಗ ಅದನ್ನು ಕೂಡ ದೇವರಿಗೆ ಅಗ್ನಿಗೆ ಬಿತ್ತು ಅಂತಂದ್ರೆ ಅದು ದೇವರಿಗೆ ಸಮರ್ಪಣೆ ಆಯಿತು ಅಂತ ಭಾವಿಸುವ ಒಂದು ಕ್ರಮ ಇದೆ. ಇದೆಲ್ಲದರ ಅಭಿಪ್ರಾಯ ಏನು ಅಂದ್ರೆ, ಅಗ್ನಿಯಲ್ಲಿ ನಾವು ಬೇಯಿಸಿಕೊಂಡು ನಾವು ಮಾತ್ರ ತಿನ್ನುವುದಲ್ಲ, ಅದನ್ನ ಬೇಯಿಸಿದ ಮೇಲೆ ಅಗ್ನಿ ಆ ಬೇಯಿಸಿ ಕೊಟ್ಟದ್ದಕ್ಕಾಗಿ ಅವನಿಗೆ ಕೃತಜ್ಞತೆ ಅರ್ಪಿಸುವ ನೆಲೆಯಲ್ಲಿ ನಾವು ಸಮರ್ಪಣೆಯನ್ನು ಮಾಡಬೇಕು ಅನ್ನುವುದು ಅದರ ಅಭಿಪ್ರಾಯ. ಹಾಗಾಗಿ ಒಟ್ಟು ಪ್ರಜಾಪತಿಗೆ, ಗುಹ್ಯನಿಗೆ, ಅದು ಗುಹ್ಯ ಅಂತ ಒಂದು ಗುಂಪಿದೆ, ಗುಹ್ಯೇಭ್ಯ ಸ್ವಾಹ, ಪ್ರಜಾಪತಯೇ ಸ್ವಾಹ, ಗುಹ್ಯೇಭ್ಯ ಸ್ವಾಹ, ಕಾಶ್ಯಪಾಯ ಸ್ವಾಹ, ಹನುಮತಯೇ ಸ್ವಾಹ. ಇಷ್ಟು ಜನರಿಗೆ ಅತ್ಯಂತ ಆದರದಿಂದ ಅಗ್ನಿಯಲ್ಲಿ ಆಹುತಿಯನ್ನ ಕೊಡಬೇಕು. ಇನ್ನು ಧಾತ ಮತ್ತು ವಿಧಾತ ಇವರು ಮಳೆ ಕೊಡುವರಾದ್ರಿಂದಾಗಿ ಉದಕ ಪಾತ್ರದಲ್ಲಿ ಕೊಡಬೇಕು ಅಂತ ಒಂದು ಮಾತಿದೆ. ಉದಕ ಪಾತ್ರ ಅಂದ್ರೆ ಒಂದು ನದಿಯಲ್ಲಿ ಕೊಡುವುದು, ಅಥವಾ ನಾವು ನೀರಲ್ಲಿ ಕೆರೆಯಲ್ಲಿ ಅಥವಾ ಎಲ್ಲಿಯಾದ್ರೂ ಕೊಡುದು. ಅದಿಲ್ಲದೆ ಹೋದ್ರೆ ಮಂಡಲ ಒಂದು ಬರೆದು, ನೀರಿನಲ್ಲಿ ಒಂದು ಮಂಡಲ ಬರೆದು ಅಲ್ಲಿ ಧಾತೃ ಮತ್ತು ವಿಧಾತೃ ಇಬ್ಬರಿಗೆ ಆಹುತಿಯನ್ನ ಕೊಡುವಂತದ್ದನ್ನ ಹೇಳ್ತಾರೆ. ತಚ್ಚೇಚಂ ಮಣಿಕೆ ಪೃಥ್ವೀ ಪರ್ಜನ್ಯೇಭ್ಯ ಕ್ಷಿಪೇತ್ ತತಃ ದ್ವಾರೇ ಧಾತುರ್ವಿಧಾತುಶ್ಚ ಮಧ್ಯೆ ಚ ಬ್ರಹ್ಮಣೇ ಕ್ಷಿಪೇತ್. ಪೃಥಿವ್ಯೈ ಸ್ವಾಹ, ಆಮೇಲೆ ಪರ್ಜನ್ಯಾಯ ಸ್ವಾಹ ಅಂತ ಎರಡು ಆಹುತಿಯನ್ನ ಕೊಟ್ಟು, ಅದಾದ ಮೇಲೆ ಧಾತ್ರೆ ಸ್ವಾಹ, ವಿಧಾತ್ರೆ ಸ್ವಾಹ, ಮಧ್ಯದಲ್ಲಿ ಬ್ರಹ್ಮಣೇ ಸ್ವಾಹ, ಬ್ರಹ್ಮಣೇ ಕ್ಷಿಪೇತ್. ಗೃಹಸ್ಯ ಪುರುಷೌ ವ್ಯಾಘ್ರ ದಿಗ್ದೇವಾನ್ ಅತ್ರ ಮೇ ಶೃಣು, ಇಂದ್ರಾಯ ಧರ್ಮರಾಜಾಯ ವರುಣಾಯ ತಥೇಂದವೇ ಪ್ರಾಚ್ಯಾದಿಷು ಬುಧೋ ದದ್ಯಾತ್ ಧುತ ಶೇಷಾತ್ಮಕಂ ಬಲಿಂ ಪ್ರಾಗೋತ್ತರೆ ಚ ದಿಗ್ಭಾಗೆ ಧನ್ವಂತರಿ ಬಲಿಂ ಬುಧಃ ನಿರ್ವಪೇದ್ವೈಶ್ವದೇವಂಚ ಕರ್ಮ ಕುರ್ಯಾದ ತತ್ಪರಂ. ಆ ನಂತರ ಬುದ್ಧಿವಂತನಾದ ಸಜ್ಜನ ಈ ದಿಕ್ಪಾಲ ದೇವತೆಗಳನ್ನು ಕೂಡ
ಸೂರ್ಯ, ಸಾರಿ, ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಈಶಾನ, ವಾಯು, ಸೋಮ, ಈಶಾನ, ಇಷ್ಟು ಜನರಿಗೆ ಆಹುತಿಯನ್ನ ಕೊಡುವಂಥದ್ದು. ಮುಖ್ಯವಾಗಿ ಇಂದ್ರ, ಯಮ, ವರುಣ ಮತ್ತು ಚಂದ್ರ, ಸೋಮ ಅಂದ್ರೆ ಚಂದ್ರ, ಇವರಿಗೆ ಕೊಟ್ಟು ಆಮೇಲೆ ಪೂರ್ವ ಮತ್ತು ಉತ್ತರದ ದಿಕ್ಕಿನಲ್ಲಿ ಧನ್ವಂತರಿಗೆ, ಆಮೇಲೆ ಇಷ್ಟು ದದ್ಯಾತ್ ಹುತ ಶೇಷಾತ್ಮಕಂ, ಪ್ರಾಚ್ಯಾದಿ ದಿಕ್ಕುಗಳಲ್ಲಿ ಉಳಿದ ಅಷ್ಟನ್ನು ಕೂಡ ವಿಕಿರಣ ಅಂತ ಅದನ್ನ ಬಿಡಿ ಬಿಡಿಯಾಗಿ ಚೆಲ್ಲಿ ಬಿಡಬೇಕು. ಆಮೇಲೆ ವಾಯವ್ಯಾಂ ವಾಯವೇ ದಿಕ್ಷು, ಆಗ ಅಷ್ಟನ್ನು ಹೇಳಿದೆ ನಾನು. ವಾಯವ್ಯದಲ್ಲಿ ವಾಯುವಿಗೂ, ಬ್ರಹ್ಮಣೇಚ ಅಂತರಿಕ್ಷಾಯ ಭಾನವೇಚ ಕ್ಷಿಪೇತ್ ಬಲಿಂ, ಆಮೇಲೆ ಸೂರ್ಯನಿಗೆ, ಮತ್ತೆ ಅಂತರಿಕ್ಷನಿಗೆ, ಬ್ರಹ್ಮನಿಗೆ, ಇಷ್ಟು ಜನರಿಗೂ ಕೂಡ ಬಲಿಪ್ರದಾನವನ್ನ ಮಾಡಬೇಕು. ವಿಶ್ವೇ ದೇವಾನ್ ವಿಶ್ವಭೂತಾನ್ ಅಥ ವಿಶ್ವಪತೀನ್ ಪಿತೃನ್ ಯಕ್ಷಾಣಾಂಚ ಸಮುದ್ದಿಶ್ಯ ಬಲಿಂ ದದ್ಯಾತ್ ನರೇಶ್ವರ. ವಿಶ್ವೇ ದೇವತೆಗಳು, ವಿಶ್ವೇ ದೇವೇಭ್ಯ ಸ್ವಾಹ ವಿಶ್ವಭೂತೇಭ್ಯ ಸ್ವಾಹ. ಅದು ವಿಶ್ವ ಅಂದ್ರೆ ಸರ್ವ ಅಂತ ಅರ್ಥ. ಸರ್ವೇಭ್ಯೋ ದೇವೇಭ್ಯ ಸ್ವಾಹ ಸರ್ವೇಭ್ಯೋ ಭೂತೇಭ್ಯ ಸ್ವಾಹ ಸರ್ವೇಭ್ಯ ಪಿತೃಭ್ಯ ಸ್ವಾಹ. ವಿಶ್ವಪತೀನ್ ಪಿತೃನ್ ವಿಶ್ವಪತಿಭ್ಯ ಸ್ವಾಹ ಸರ್ವಪತಿಭ್ಯ ಸ್ವಾಹ ಪಿತೃಭ್ಯ ಸ್ವಾಹ ಯಕ್ಷಾಯ ಸ್ವಾಹ ಅಂತ ಇಷ್ಟು ಜನರಿಗೆ ನೀರಿನಲ್ಲೇ ಬೇಯಿಸಿದ ಚರುವನ್ನ ಅಥವಾ ಅನ್ನವನ್ನ ನಿವೇದನೆ ಮಾಡುವಂಥದ್ದು. ತಥೋ ಅನ್ಯದನ್ನಮಾದಾಯ ಭೂಮಿ ಭಾಗೇಶು ಚೌಬುತಃ ದದ್ಯಾದಶೇಷ ಭೂತೇಭ್ಯ ಸ್ವೇಚ್ಛೆಯ ಸುಸಮಾಹಿತಃ. ಇನ್ನೊಂದು, ಮನೆಯಿಂದ ಹೊರಭಾಗದಲ್ಲಿ ಸರ್ವಭೂತಗಳಿಗೂ ಕೂಡ, ಅಂದ್ರೆ ಇದು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಇತ್ಯಾದಿಗಳಿಗೆ ಆಗುವ ಹಾಗೆ ಅನ್ಯದನ್ನಮಾದಾಯ, ಈ ಬಲಿ ಕೊಡುವ ಪದಾರ್ಥದಲ್ಲೇ ಸುಧಾರಿಸ್ಬಿಡುದಲ್ಲ, ಅದನ್ನು ಪ್ರತ್ಯೇಕ ತೆಗೆದಿಡ್ಬೇಕು. ಅದು ಒಂದ್ ಸ್ವಲ್ಪ ಅವುಗಳಿಗೆ ತಿನ್ಲಿಕ್ಕೆ ಹೊಟ್ಟೆಗೆ ತುಂಬಾ ಆಗ್ಬೇಕು. ಅಶೇಷ ಭೂತೇಭ್ಯ, ಎಲ್ಲ ಜೀವರಾಶಿಗಳಿಗೂ ಕೂಡ ನಾನು ಸ್ವೇಚ್ಛೆಯ ಇಷ್ಟಪಟ್ಟು ಅವುಗಳನ್ನ ರಕ್ಷಿಸಬೇಕಾದುದು ನನ್ನ ಕರ್ತವ್ಯ ಅಂತ ಅನ್ನವನ್ನ ಮನೆಯಿಂದ ಹೊರಭಾಗದಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಸಿಗುವ ಜಾಗದಲ್ಲಿ ನಾವು ಹೊರಕ್ಕೆ ಹಾಕಬೇಕು. ದೇವ ಮನುಷ್ಯ ಪಶವೋ ವಯಾಂಸಿ ಸಿದ್ಧಾ ಸಯಕ್ಷೋರಗ ದೈತ್ಯ ಸಂಘಾ ಪ್ರೇತಾ ಪಿಶಾಚಾಸ್ತರವ ಸಮಸ್ತಾಹ ಏಚಾತ್ರಮಿಚ್ಛಂತಿ ಮಯಾತ್ರ ದತ್ತಂ. ಆಗ ಏನ್ ಹೇಳಬೇಕು ಅಂತಂದ್ರೆ ಅದನ್ನ ಹಾಕಿ, ದೇವ ಮನುಷ್ಯ ಪಶವೋ ವಯಾಂಸಿ, ದೇವತೆಗಳು, ಮನುಷ್ಯರು, ಪಶುಗಳು, ಹಕ್ಕಿಗಳು, ಸಿದ್ಧಾಹ, ಸಯಕ್ಷೋರಗ ದೈತ್ಯ ಸಂಘಾಹ, ಯಕ್ಷರು, ಪುರಗರು, ದೈತ್ಯರು ಇತ್ಯಾದಿಗಳ ಗುಂಪು, ಪ್ರೇತಾಹ, ಭೂಮಿಯನ್ನ ಬಿಟ್ಟು ಶರೀರವನ್ನ ಬಿಟ್ಟು ಹೋದವರು, ಪಿಶಾಚಾಹ, ಈಗಾಗಲೇ ಶರೀರವನ್ನ ಪಿಶಿತಂ ಅಷ್ಟಂತಿ, ಮಾಂಸವನ್ನೇ ಆಹಾರವನ್ನಾಗಿ ಸ್ವೀಕರಿಸುವಂತಹ ಪಿಶಾಚಿಗಳು, ತರವಹ, ಮರಗಳು, ಸಮಸ್ತಾಹ, ಏಚಾನ್ನಮಿಚ್ಛಂತಿ, ಯಾರಿಗೆಲ್ಲ ಅನ್ನದ ಅಪೇಕ್ಷೆ ಇದೆಯೋ ಅವರೆಲ್ಲರಿಗೂ ಸೇರಿ ನಾನು ಈ ತುತ್ತನ್ನ ನೀಡ್ತಾ ಇದ್ದೇನೆ ಅಂತ ಅನ್ನವನ್ನ ಹೊರಕ್ಕೆ ಹಾಕಬೇಕು. ಪಿಪೀಲಿಕಾ ಕೀಟ ಪತಂಗ ಖಾದ್ಯಾಹ ಸುಬುಭುಕ್ಷಿತಾ ಕರ್ಮ ನಿಬಂಧ ಬದ್ಧಾಹ ಪ್ರಯಾಂತು ತೇ ತೃಪ್ತಿಮಿದಂ ಮಯಾನ್ನಂ ತೇಭ್ಯೋ ವಿಸೃಷ್ಟಂ ಸುಖಿನೋ ಭವಂತು. ಇರುವೆಗಳು ಅಂದ್ರೆ ಅವುಗಳನ್ನು ಸಾಕಬೇಕಾದ ಜವಾಬ್ದಾರಿ, ಕೀಟಗಳು, ಪತಂಗಗಳು, ಆಮೇಲೆ ಇನ್ನಿ ಯಾವುದೇ ತರದ ಮನೆಯ ಸುತ್ತಮುತ್ತ ಇರುವಂತಹ ಪ್ರಾಣಿಗಳು, ಬುಭುಕ್ಷಿತ, ಹಸಿದು ಕಂಗಾಲಾಗಿದ್ದವುಗಳಿಗೆ ಕರ್ಮ ನಿಬಂಧ ಬದ್ಧ, ನಮ್ಮ ಮನೆಯ ಅನ್ನದ ಕರ್ಮ ಅವುಗಳಿಗಿದೆ, ನಾವು ಅದನ್ನು ಕೊಡದೇ ಇದ್ರೆ ಅವುಗಳು ಬಂದು ಕಿತ್ಕೊಂಡು ಹೋಗ್ತವೆ. ನಾವು ಕೊಟ್ಟು ಬಿಟ್ರೆ ಅವುಗಳು ತೃಪ್ತವಾಗಿ ಅಲ್ಲೇ ಎಲ್ಲಿರ್ಬೇಕೋ ಅಲ್ಲಿರ್ತವೆ. ನಾವು ಅದನ್ನ ಅವುಗಳಿಗೆ ಕೊಡದೆ ಉಳಿಸಿ ನಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ತೇವೆ ಅಂತಂದಾಗ ಅದು ಮನೆಯೊಳಗೆ ನುಗ್ಗುತ್ತೆ ಅಥವಾ ಅನೇಕ ತರದಲ್ಲಿ ಕಾಟವನ್ನ ಕೊಡ್ತಾ ಹೋಗುತ್ತೆ. ಪ್ರಯಾಂತುತೆ, ಈ ನಾನು ಇತ್ತ ತುತ್ತಿನಿಂದ ತೃಪ್ತಿಯನ್ನ ಹೊಂದಲಿ. ತೇಭ್ಯ, ಅವುಗಳಿಗೋಸ್ಕರ ನಾನು ತೆರೆದಿಟ್ಟ ಈ ಅನ್ನವನ್ನ ಅವುಗಳು ತಿಂದು ಸುಖಿಗಳಾಗಲಿ, ಅವುಗಳು ತೃಪ್ತವಾಗಲಿ. ಯೇಷಾಂಚ ಮಾತಾ ನ ಪಿತಾ ನ ಬಂಧು ನೈವಾನ್ನ ಸಿದ್ಧಿರ್ನ ಚ ನ ತಥಾನ್ನಮಸ್ತಿ ತತೃಪ್ಯೇನ್ನಂ ಭುವಿ ದತ್ತಮೇ ದತ್ತೇ ಯಾಂತು ತೃಪ್ತಿಂ ಮುದಿತಾ ಭವಂತು.
ಯಾವ ಜೀವರಾಶಿಗಳಿಗೆ ತಂದೆ ತಾಯಿ ಬಂಧು ಇತ್ಯಾದಿಗಳು ಇಲ್ಲದೆ, ಅಂದ್ರೆ ಇದನ್ನ ಸ್ವಲ್ಪ ಆ ತಿನ್ಲಿಕ್ಕಾಗುವ ಹಾಗೆ ಹಣ್ಣು ಹಂಪಲುಗಳನ್ನ ತೆಗೆದಿಡುದು ಅಂತ ಕೆಲವು ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ. ಯಾರಾದ್ರೂ ಹಸ್ತವ್ರು ತಗೊಂಡೋಗ್ತಾರೆ ಅಂತ ಮನುಷ್ಯರಿಗೆ, ಅಂದ್ರೆ ಗತಿ ಇಲ್ಲದವರು ಅಂತ ಯಾರು ಅವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಅವರಿಗೆ ಹಸಿವಾಗಿರುತ್ತೆ ಅಂತವರಿಗೋಸ್ಕರ ಕರ್ದು ಹಾಕುವುದು ಒಂದು ತರ ಅತಿಥಿ ಅಂತ. ಆದ್ರೆ ಇದು ಅವ್ರು ಎಲ್ಲಿ ಇರ್ತಾರೆ ಅಂತ ಗೊತ್ತಿರುವುದಿಲ್ಲ ಆದಾಗ ಊರ ಹೊರಭಾಗದಲ್ಲಿ ಒಂದಿಷ್ಟು ಪದಾರ್ಥವನ್ನ ತಗೊಂಡು ಹೋಗಿ ಇಟ್ಟು ಬಿಟ್ರೆ ತತ್ತೃಪ್ತಿಯೇ ತತ್ತಪ್ತಯೇ ಅನ್ನಂ. ತಪ್ತ ಅಂತಂದ್ರೆ ತೃಪ್ತಯೇ, ಅವು ಅಂತಹ ಹಸಿದ ಜೀವಿಗಳಿಗೆ ತೃಪ್ತಿ ಆಗುವುದಕ್ಕೋಸ್ಕರ ನಾನು ಈ ಅನ್ನವನ್ನ ನೀಡ್ತಾ ಇದ್ದೇನೆ. ಅವರೆಲ್ಲರೂ ಕೂಡ ಸಂತುಷ್ಟರಾಗಿ ನನಗೆ ನನ್ನ ಜೀವನದಲ್ಲೂ ತೃಪ್ತಿಯಿಂದ ಬದುಕುವಂತಹ ಅನುಗ್ರಹವನ್ನು ಉಂಟು ಮಾಡಲಿ. ಸರ್ವಾಣಿ ಭೂತಾನಿ ತಥಾನ್ನಮೇ ತತ್ ಅಹಂತ ವಿಷ್ಣುರ್ನ ತಥೋನ್ಯದಸ್ತಿ ತಸ್ಮಾದಹಂ ಭೂತನಿಕಾಯ ಭೂತಂ ಅನ್ನಂ ಪ್ರಯಚ್ಛಾಮಿ ಭವಾಯ ತೇಷಾಂ. ಸರ್ವಭೂತಗಳಲ್ಲೂ ಈ ಅನ್ನವನ್ನ ನೀಡಿದ್ದೇನೆ. ಎಲ್ಲ ಭೂತಗಳಲ್ಲಿರುವ ನಾರಾಯಣ ಅದನ್ನ ಸ್ವೀಕರಿಸಿದ ಅಂತಂದ್ರೆ ನನ್ನೊಳಗೂ ನೆಲೆಸಿದ, ಎಲ್ಲದರೊಳಗೂ ನೆಲೆಸಿದ ವಿಷ್ಣು ಬೇರೆ ಬೇರೆ ಅಲ್ಲ. ಆದ್ರಿಂದಾಗಿ ನಾನು ಇದು ವಿಷ್ಣುವಿನ ಆರಾಧನೆ ಅಂತ ತಿಳಿದು ಈ ಸರ್ವಭೂತ ನಿಕಾಯಗಳಲ್ಲಿರುವಂತಹ ಪರಮಾತ್ಮನಿಗೆ ಈ ಅನ್ನದ ನಿವೇದನೆಯನ್ನು ಮಾಡ್ತಾ ಇದ್ದೇನೆ. ಅನ್ನದಲ್ಲೂ ಭಗವಂತ ಇದ್ದಾನೆ, ತಿನ್ನುವವನಲ್ಲೂ ಭಗವಂತ ಇದ್ದಾನೆ, ನನ್ನಲ್ಲೂ ಭಗವಂತ ಇದ್ದಾನೆ. ನನ್ನಲ್ಲಿರುವ ವಿಷ್ಣು ಬೇರೆ ಅಲ್ಲ, ಪ್ರಾಣಿಗಳಲ್ಲಿ ತಿನ್ನುವ ಪದಾರ್ಥಗಳಲ್ಲಿ ಇರುವಂತಹ ವಿಷ್ಣು ಬೇರೆ ಅಲ್ಲ, ಪ್ರಾಣಿಗಳಲ್ಲಿ ಇರುವಂತಹ ವಿಷ್ಣು ಬೇರೆ ಅಲ್ಲ ಅಂತ ಹೀಗೆ ಯಾರು ತಿಳಿದು ಬದುಕನ್ನ ನಡೆಸ್ತಾನೋ ಅವನಿಗೆ ಮತ್ತೆ ಭವ ಅನ್ನೋದು ಇಲ್ಲ. ಅವನಿಗೆ ಭೂತಿ ಬೆಳವಣಿಗೆ ಒಂದೇ ಸಿಗುವಂತದ್ದು. ಚತುರ್ದಶೋ ಭೂತಗಣೋನೇಶ ತತ್ರ ಸ್ಥಿತಾಯೇ ಕಿಲ ಭೂತ ಸಂಘಾಃ ಪ್ರತ್ಯರ್ಥಮನ್ನಂ ಹಿಮಯಾ ವಿಸೃಷ್ಟಂ ತೇಷಾಮಿದಂ ತೇ ಮುದಿತಾ ಭವಂತು. 14 ಬಗೆಯ ವಿಶೇಷ ಜೀವರಾಶಿಗಳ ಮಧ್ಯದಲ್ಲಿ ಇರುವಂತಹ ಭಗವಂತ ಯಾರು ಎಲ್ಲದರೊಳಗೆ ಪ್ರತ್ಯೇಕವಾಗಿ ಅವರವರಿಗೆ ಬೇಕಾದ್ದನ್ನ ಸಲ್ಲಿಸ್ತಾ ಹೋಗ್ತಾನೆ, ಅಂತ ಎಲ್ಲ ಜೀವರಾಶಿಗಳ ಸಮೂಹಕ್ಕೆ ತೃಪ್ತ್ಯರ್ಥಂ ತೃಪ್ತಿಯಾಗುವುದಕ್ಕೆ ಮಯಾ ಅನ್ನಂ ವಿಸೃಷ್ಟಂ ನಾನು ಈ ಅನ್ನವನ್ನ ನೀಡ್ತಾ ಇದ್ದೇನೆ. ತೇಷಾಮಿದಂ ಅವರೆಲ್ಲರಿಗೂ ಕೂಡ ಸಂತೋಷವಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಇತಿ ಉಚ್ಚಾರ್ಯ. ಹೀಗೆ ಹೇಳಿ ನರೋದದ್ಯಾದನ್ನಂ ಶ್ರದ್ಧಾ ಸಮನ್ವಿತಃ, ಎಷ್ಟು ಹೋಗುದಲ್ಲ, ಹಾಳಾಗೋಗ್ಲಿ ಇವುಗಳೆಲ್ಲ ನನ್ನಿಂದಾಗಿ ಬದುಕ್ತಾ ಇದ್ರು, ನಾನು ಹಾಕದೇ ಇದ್ರೆ ಎಲ್ಲಿ ಸತ್ತೋಗ್ತಿದ್ವೋ ಏನೋ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಬೈಕೊಂಡು ಹಾಕಬಾರದು. ಪ್ರತಿಯೊಂದು ತುತ್ತನ್ನು ಕೊಡುವಾಗ್ಲೂ ಕೂಡ ಒಂದು ತಾಯಿ ಮಗುವಿಗೆ ಹೇಗೆ ತಿನ್ನಿಸ್ತಾಳೋ ಹಾಗೆ ಆ ಭಾವನೆಯಲ್ಲಿ ಅನ್ನವನ್ನ ನೀಡಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ಭುವಿ ಸರ್ವೋಪಕಾರಾಯ ಗೃಹಿ ಸರ್ವಾಶ್ರಮೋ ಯತಃ. ಗೃಹಿ ಸರ್ವಾಶ್ರಮ, ಗೃಹಿ ಅಂದ್ರೆ ಗೃಹಸ್ಥನಾದವನು, ಸರ್ವಾಶ್ರಮ ಎಲ್ಲಾ ಆಶ್ರಮಗಳಿಗೆ ಆಶ್ರಯ, ಎಲ್ಲಾ ಆಶ್ರಮಗಳನ್ನು ನೋಡಿಕೊಳ್ಳುವವ. ಆದ್ರಿಂದಾಗಿ ನಾನು ಸರ್ವೋಪಕಾರಾಯ ಎಲ್ಲ ಜೀವರಾಶಿಗಳ ಉಪಕಾರಕ್ಕಾಗಿ ಅವನು ಮಾಡಿದ ಕೆಲಸ ಅದು ಅವನ ಕರ್ತವ್ಯವೂ ಹೌದು, ಅವನಿಂದಾಗಿ ಸಮಸ್ತ ಜೀವರಾಶಿಗಳು ತೃಪ್ತಿಪಟ್ಟು ಅವನನ್ನು ತೃಪ್ತಿಯಿಂದ ಇರಗೊಡುವಂತಹ ಕಾರ್ಯವೂ ಹೌದು. ಸ್ವಚಾಂಡಾಲ ವಿಹಂಗಾನಾಂ ಭುವಿ ದದ್ಯಾನ್ನರೇಶ್ವರ ಯೇ ಚಾನ್ಯೇ ಪತಿತಾ ಕೇಚಿತ್ ಅಪುತ್ರಾ ಸಂತಿ ಮಾನವಾಹ. ಮಕ್ಕಳಿಲ್ಲದೆ ಇರುವಂತವ್ರು ಇರಬಹುದು, ಪತಿತಾಹ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡಿ ಊರಿನಿಂದ ಹೊರಕ್ಕೆ ತಳ್ಳಲ್ಪಟ್ಟವ್ರು ಇರ್ಬೋದು, ಅಂದ್ರೆ ಅವರನ್ನೆಲ್ಲ ಕರೆದು ಊಟ ಕೊಡಬೇಕು ಅಂತಿದೆ. ದದ್ಯಾತ್ ಅವರಿಗೆಲ್ಲರಿಗೂ ಸೇವೆ ಮಾಡಬೇಕು. ಸ್ವಚಂಡಾಲ ಊರ ಹೊರಬಾಗಿಲಲ್ಲಿ ಇರುವಂತಹ ಪ್ರಾಣಿಗಳು, ನಾಯಿಗಳು ಅಥವಾ ಇನ್ಯಾವುದಾದ್ರೂ ಜೀವರಾಶಿಗಳಿದ್ರೆ ಹಕ್ಕಿಗಳು, ವಿಹಂಗಾನ. ಇನ್ನು ಸಮಾಜದಲ್ಲಿ ಗುರುತಿಸುವಾಗ ಅವರನ್ನ ಕಳ್ಳ ಸುಳ್ಳ ಅಂತ ಇನ್ಯಾವುದೋ ಒಂದು ಕಾರಣಕ್ಕೆ ಅವನನ್ನು ಹೊರಗೆ ಹಾಕಿದ್ರೆ ಅವನು ಪಶ್ಚಾತ್ತಾಪ ಪಟ್ಟವನು ಅಂತ ಅಂದಾಗ ಅವನನ್ನು ಕೂಡ ತೃಪ್ತಿಪಡಿಸ್ಬೇಕು. ಇದು ಅವನಿಗೆ ತಿದ್ಲಿಕ್ಕೋಸ್ಕರ ಶಿಕ್ಷೆ ಕೊಟ್ಟದ್ದಷ್ಟೇ. ತಿದ್ಲಿಕ್ಕೆ ಕೊಟ್ಟ ಶಿಕ್ಷೆ ಅದು ಮತ್ತೆ ವಾಪಸ್ಸು ಅವನನ್ನ ಮರಳಿ ಕರ್ಕೊಳ್ಳುವ ಕೆಲಸ ನಡೆಯದೆ ಹುಚ್ಚು ನಡೆದ್ರಿಂದ ಆ ಪ್ರವೃತ್ತಿ ಅಂತ ಅನ್ನೋದು ಒಂದು ರೀತಿಯಲ್ಲಿ ಪ್ರತ್ಯೇಕವಾದ ಸಮಾಜದ ವಿಘಟನೆಗೆ ಕಾರಣ ಆಯಿತು ಅಂತ ಅನ್ನೋ ಒಂದು ತಪ್ಪು ಅದು ಸಮಾಜದಲ್ಲಿ ನಡೆದೇ ಹೋಗಿದೆ. ಅದಕ್ಕೆ ಕ್ಷಮೆ ಇಲ್ಲ. ಆದ್ರೆ
ತಿದ್ದುವಂತಹ ಪ್ರಸಂಗದಲ್ಲಿ ಯಾರು ಯೋಚಿಸ್ತಾನೂ ಇಲ್ಲ. ಯಾವುದೋ ಕೆಲವು ಕಾಲದಲ್ಲಿ ಆಗಿದೆ ಬದಲಾವಣೆ, ಆದ್ರೆ ಅದು ಯಾವ ಕಾರಣಕ್ಕೋಸ್ಕರ ಆ ರೀತಿ ಉಚ್ಚಾಟನೆ, ಈಗ ಪಕ್ಷದಿಂದ ಉಚ್ಚಾಟಿಸುವುದು ಅಂತ ಮಾಡ್ತಾರೆ. ಆಮೇಲೆ ಅವರು ಒಂದು 6.5 ವರ್ಷಕ್ಕೆ ಏನೋ ಇರುತ್ತೆ, ಅಲ್ಲಿಂದ ಅವರು ವಾಪಸ್ ಬರ್ತಾರೆ. ಇದು ಒಂದು ರೀತಿ ಹಾಗೆ ಶಿಕ್ಷೆ ಅಂತ ಇದ್ದದ್ದನ್ನ ಆಮೇಲೆ ಸರಿಯಾಗಿ ಪರಿಗ್ರಹಿಸದೆ ಒಂದು ರೀತಿ ಪ್ರತ್ಯೇಕ ಸಾಮಾಜಿಕ ವರ್ಗ ಒಂದು ಬೆಳೆದು ಬಿಡ್ತು. ಇದರಿಂದ ಅನರ್ಥ ಉಂಟಾಯಿತು. ಆದ್ರೆ ಆ ಅನರ್ಥವನ್ನು ಸರಿಪಡಿಸಬೇಕು ಅಂತ ಈ ಮಾತನ್ನ ಹೇಳ್ತಾ ಇದ್ದಾರೆ. ತಥೋ ಗೋದಾಹ ಮಾತ್ರಂ ವೈ ಕಾಲಂ ತಿಷ್ಠೇತ್ ಗೃಹಾಂಗಣೆ ಅತಿಥಿ ಗ್ರಹಣಾರ್ಥಾಯ ತದುರ್ವಂಚಯತೇಚ್ಛಯ. ಒಂದು ಹಸುವನ್ನ ಕರೆದು ಹಾಲು ಅಂದ್ರೆ ಕರು ಹಾಲು ಕುಡಿದು ಹಾಲು ಕರೆಯುವ ತನಕ ಆದ್ರೂ ಕೂಡ ಮನೆಯ ಹೊರಾಂಗಣದಲ್ಲಿ ನಿಂತಿರ್ಬೇಕಂತೆ, ರಸ್ತೆ ನೋಡ್ತಾ. ಅಷ್ಟರಲ್ಲಿ ಯಾರಾದ್ರೂ ಒಬ್ರು ಅತಿಥಿಗಳು ಆ ದಾರಿಯಲ್ಲಿ, ನಾವು ಊಟಕ್ಕೆಲ್ಲ ತಯಾರು ಮಾಡಿ ಎಲೆ ಹಾಕಿಟ್ಟು ಪದಾರ್ಥಗಳನ್ನೆಲ್ಲ ತಯಾರು ಮಾಡಿಟ್ಟು ಊಟಕ್ಕೆ ಯಾರಾದ್ರೂ ಸಿಗ್ತಾರಾ ಅಂತ ಕಾಯ್ಬೇಕಂತೆ. ಇದು ಇವತ್ತು ಅರ್ಥವೇ ಆಗದ ಸಂಗತಿ. ಇದು ನಂಬಲಿಕ್ಕೂ ಆಗಲ್ಲ. ಮತ್ತೆ ಒಂದು ರೀತಿ ಇವತ್ತು ಅಂತದ್ದನ್ನು ನಡ್ಸ್ಕೊಂಡು ಹೋಗ್ತೇವೆ ಅಂತ ಭಾವಿಸುವುದು ಕಷ್ಟ. ಹಿಂದೆಲ್ಲ ಗೆಸ್ಟ್ ಹೌಸ್ಗಳು, ರೆಸ್ಟ್ ಹೌಸ್ಗಳು ಅಥವಾ ಈ ಲಾಡ್ಜಿಂಗ್ಗಳು ಇತ್ಯಾದಿಗಳು ಇರ್ಲಿಲ್ಲ. ಅದರಿಂದಾಗಿ ದಾರಿ ಹೋಗಲು ಊರು ತುಂಬಾ ಯಾವಾಗ್ಲೂ ಒಂದಲ್ಲ ಒಂದು ಅದಕ್ಕೋಸ್ಕರ ರಸ್ತೆ ಅನ್ನೋದು ಕಾಣುವ ಹಾಗೆ ಮನೆಯ ಬಾಗಿಲಿರ್ಬೇಕು ಅಂತ ಹಿಂದೆ ಎಲ್ಲ ಆ ದಿಕ್ಕಿನತ್ತ ಗಮನ ಹರಿಸ್ತಾ ಇದ್ರು. ಅಥವಾ ಕನಿಷ್ಠ ಪಕ್ಷ ಆ ಜಾಗದಲ್ಲಿ ಹೋಗಿ ನಿಂತು ಅತಿಥಿ ಗ್ರಹಣಾರ್ಥಾಯ, ದಯವಿಟ್ಟು ನಮ್ಮನೆಗೆ ಊಟಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ರು. ಆಗ ಅದಷ್ಟು ದೊಡ್ಡ ಕರ್ತವ್ಯ ಮತ್ತೆ ಹೆಮ್ಮೆ, ಸಂಭ್ರಮ. ನಮ್ಮನೆಗೆ ಇವತ್ತು ಯಾರು ಊಟಕ್ಕೆ ಸಿಕ್ಕಿದ್ರು. ಯಾರು ಊಟಕ್ಕೆ ಸಿಗ್ಲಿಲ್ಲ ಅಂದ್ರೆ ಆ ಮನೆ ಯಾವುದು ಗರವಡೆದಿದೆ ಅಂತ ಅನ್ನುವ ರೀತಿಯಲ್ಲಿ ಭಾವಿಸ್ತಾ ಇದ್ರು. ಮನೆಯವರು ಭಾವಿಸ್ತಾ ಇದ್ರು, ಊರವರು ಭಾವಿಸ್ತಾ ಇದ್ರು. ಆದ್ರೆ ನಿತ್ಯ ಅನ್ನದಾನ ಅಂದ್ರೆ ಅದೇನು ಅಂದ್ರೆ ಒಂದ್ಸರ್ತಿ ಪ್ರಸಿದ್ಧಿ ಬಂದು ಅಂದ್ರೆ ಆಮೇಲೆ ಅವರು ಕೇಳ್ಕೊಂಡು ಬರ್ತಾರೆ ಆ ಮನೆಗೆ. ಇವತ್ತಿಗೂ ಅಂತ ಮನೆಗಳಿವೆ, ಇಲ್ಲ ಅಂತಿಲ್ಲ. ಕೆಲವು ಕಡೆಗಳಲ್ಲಿ ಹೇಳ್ಬೇಕಾಗಿಲ್ಲ, ನೀವು ಬನ್ನಿ ಅಂತ ಅವರು ಹೇಳಿರ್ತಾರೆ. ಒಂದ್ಸರ್ತಿ ಹೋಗಿ ಬಂದ್ರೆ ಆಚಾರ್ಯ ನೀವು ಯಾವಾಗ ಬೇಕಾದ್ರೂ ಈ ದಾರಿಯಲ್ಲಿ ಬರುವ ಒಂದು ಮನೆ ಹತ್ರ ಬಂದ್ರೆ ಈ ದಾರಿಯಲ್ಲಿ ಬಂದು ನಮ್ಮ ಮನೆ ಆತಿಥ್ಯವನ್ನು ಸ್ವೀಕರಿಸಿ ಹೋಗಿ ಅಂತ ಹೇಳುವ ಎಷ್ಟೋ ಮಂದಿ ಇದ್ದಾರೆ. ಆದ್ರೆ ಅದು ಮೊದಲು ನಿತ್ಯದ ಉತ್ಸವ ಆಗಿರ್ತಿತ್ತು. ತದೂರ್ಧ್ವಂಚ ಯಥೇಚ್ಛಯ. ಇನ್ನು ಒಂದು ಗೋದೋಹನ ಕಾಲದಷ್ಟಾದ್ರೂ ಕಾಯ್ಬೇಕು. ಇನ್ನು ಇಲ್ಲ ನಾನು 1 ಗಂಟೆ ಆದ್ರೂ ಕಾದೇ ಊಟ ಮಾಡ್ತೇನೆ, ಆ ತರ ಊಟ ಮಾಡುವವರು ಇದ್ದಾರೆ. ಯಾರೋ ಅತಿಥಿಗೆ ಊಟ ಮಾಡಿಸಿಯೇ ನಾವು ಊಟ ಮಾಡುದು ಅಂತ ಮಾಡುವವರು ಈಗಲೂ ಇದ್ದಾರೆ. ಅಂದ್ರೆ ಆ ರೀತಿ ಬದುಕುವ ಮಂದಿಯ ಪರಿಚಯ ನಮ್ಗೆ ಜೀವನದಲ್ಲೇ ಆಗಿಲ್ಲ. ಆದ್ರಿಂದ ಅದಿಲ್ಲ ಅಂತ ನಾವು ವಾದಿಸುವಂತಹ ಪ್ರವೃತ್ತಿ ನಮಗೆ ಬರುತ್ತೆ. ಆದ್ರೆ ಅತಿಥಿ ಸತ್ಕಾರದ ಬಗ್ಗೆ ನಾವು ನೋಡಿ ಕಲಿಬೇಕು. ಅಂತವರ ಹತ್ರ ಎಷ್ಟು ಶ್ರದ್ಧೆ ಅಂತ. ಹಾಗಂತ ಹೇಳಿ ಅವ್ರು ಯಾರು ಶ್ರೀಮಂತರು ಅಂತ ಆಗ್ಬೇಕಾಗಿಲ್ಲ. ಶ್ರೀಮಂತರೇ ಹೆಚ್ಚು ಕಮ್ಮಿ ಇಂಥ ಸತ್ಕರ್ಮಗಳಲ್ಲಿ ತೊಡಗುವುದಿಲ್ಲ. ಅವ್ರಿಗೇನು ಹೊಟ್ಟೆಗೆ ಅವತ್ತವತ್ತಿಗಿದೆಯೋ ಅಷ್ಟನ್ನೇ ಅವರು ಸಮರ್ಪಣೆ ಮಾಡಿ ದೇವರಿಗೆ ನಿವೇದಿಸಿ ಊಟವನ್ನ ಮಾಡುವಂತಹ ಪ್ರವೃತ್ತಿ ನಿಜವಾಗಿಯೂ ಅದು ಶಾಸ್ತ್ರದಲ್ಲಿ ಹೇಳಿದಂತೆ ಬದುಕ್ತಾ ಇರುವಂತವರ ಒಂದು ದಂಡು ನಮ್ಮ ಸುತ್ತ ಇದೆ. ಎಲ್ಲೋ ಒಂದು ಕಡೆ ಸಂಖ್ಯೆ ತುಂಬಾ ಕಮ್ಮಿ ಇದೆ, ನಾನು ಒಪ್ಕೊಳ್ತೇನೆ. ಆದ್ರೆ ಆ ಭಾವನೆಯಿಂದ ಆತಿಥ್ಯ ಮಾಡುವಂತಹ ಜನ ತುಂಬಾ ಇದ್ದಾರೆ. ಅದರಿಂದಾಗಿ ದೇಶ ಇವತ್ತಿಗೂ ಮಳೆ ಬೆಳೆ ಇತ್ಯಾದಿಗಳಿಂದ ಒಂದಿಷ್ಟು ಸೌಖ್ಯ ಬದುಕನ್ನು ನಡೆಸ್ತಾ ಇದೆ. ಅನರ್ಥಗಳ ಪರಂಪರೆ ಒಂದು ಕಡೆಯಿಂದ ದಾಂಗುಡಿ ಇಡ್ತಾ ಇದ್ರು ಕೂಡ ಅದನ್ನು ಎದುರಿಸುವ ಅಥವಾ ಅದರ ಅಪಾಯದಿಂದ ಪಾರಾಗುವಂತಹ ಮನಃಶಕ್ತಿಯನ್ನ ಪ್ರಾಕೃತಿಕವಾಗಿ ನಾವೆಲ್ಲರೂ ಪಡೀಲಿಕ್ಕೆ ಸಾಧ್ಯವಾಗುವುದು ಆತಿಥ್ಯದ ಕಾರ್ಯದಿಂದ. ಅತಿಥಿಂ ತತ್ರ ಸಂಪ್ರಾಪ್ತಂ ಪೂಜೆಯೇತ್ ಸ್ವಾಗತಾದಿನ ತಥಾಸನ ಪ್ರದಾನೇನ ಪಾದ ಪ್ರಕ್ಷಾಲನೇನ ಚ. ನಾವು ಕರೆದು ಬಂದ್ರೆ ಅದು ಒಂದು ರೀತಿ, ಅದು ಕೂಡ ಯಾವಾಗ್ಲೂ ಒಮ್ಮೆ ಕರೆಯುವುದು. ಮತ್ತ ಆ ಕರೆದ ವ್ಯಕ್ತಿ ನಮ್ಗೆ ಪೂರ್ವದಲ್ಲೂ ಪರಿಚಯ ಇರಲಿಲ್ಲ, ಮುಂದೆ ಯಾವತ್ತೂ ಅವರಿಂದ ಏನು ಕೆಲಸ ಆಗ್ಬೇಕಾಗಿಲ್ಲ ಅನ್ನುವ ಸ್ಥಿತಿ ಇದ್ದಾಗ ಅದು ಆತಿಥ್ಯವೇ. ಯಾವ್ದೋ ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅಂದ್ರೆ ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಎಲ್ಲೋ ಅವರು ಅವರ ಮಠದಲ್ಲೋ ಅಥವಾ ಇನ್ಯಾವುದೋ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು, ತಕ್ಷಣ ಹೋಗಿ ದಯವಿಟ್ಟು ಇವತ್ತು ತಾವು ಆ ಪ್ರಸಾದ ಸ್ವೀಕಾರಕ್ಕೋಸ್ಕರ ನಮ್ಮ ಮನೆಗೆ ಬರ್ಬೇಕು ಅಂತ ಅವರನ್ನ ಒತ್ತಾಯ ಮಾಡಿ ಕರ್ಕೊಂಡು ಬಂದು ಶ್ರದ್ಧೆಯಿಂದ ಭಗವತ್ ಪೂಜೆ ಅನ್ನುವ ಹಾಗೇನೆ ಅವರಿಗೆ ಸ್ವಾಗತಾದಿನ. ಎಷ್ಟು ಚಂದ ಶಬ್ದ ಹೇಳಿದೆ, ಪೂಜೆಯೇ ಗೌರವದಿಂದ ಕಾಣಬೇಕು. ಪೂಜೆಯೇ ಸ್ವಾಗತಾದಿನ. ಅವರನ್ನು ಕರ್ಕೊಂಡು ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಬಂದು ಅಥವಾ ಅದಕ್ಕಿಂತ ಮುಂಚೆ
ಮನೆಯ ಅಂದ್ರೆ ಹಳ್ಳಿ ಮನೆಯಲ್ಲೆಲ್ಲ ಆದ್ರೆ ಮನೆಯ ಹೊರಬಾಗಿಲಿನಲ್ಲೇ ಕಾಲ್ ತೊಳಿಲಿಕ್ಕೆ ಒಂದು ಜಾಗ ಇರುತ್ತೆ. ಹಿಂದೆ ಮನೆ ಕಟ್ಟುವಾಗ ಇದೆಲ್ಲ ಮುಖ್ಯ. ಅತಿಥಿ ಬಂದ್ರೆ ಕಾಲ್ ತೊಳೆಯುವುದು ಎಲ್ಲಿ, ಅತಿಥಿ ಬಂದ್ರೆ ಮಲಗಿಸುವುದೆಲ್ಲಿ, ಅತಿಥಿ ಬಂದ್ರೆ ಅವನ ನಿತ್ಯ ಆಹ್ನಿಕಗಳನ್ನು ಮಾಡ್ಲಿಕ್ಕೆ ಜಾಗ ಎಲ್ಲಿ, ಇದು ಮಾಡಿ ಆಮೇಲೆ ನಮ್ಗೊಂದು ಜಾಗ. ಈಗ ನಮ್ದೆ ಪರ್ಸನಲ್ ಬೆಡ್ರೂಮು, ದುಡ್ಡಿಡೋ ಜಾಗ, ನಮ್ಗೆ ಕೂತ್ಕೊಳ್ಳಿಕ್ಕೆ ಡೈನಿಂಗ್ ಹಾಲು, ಇದನ್ನೇ ನಾವು ಯೋಚನೆ ಮಾಡಿ ಮನೆ ಕಟ್ತೇವೆ ಬಿಟ್ರೆ, ಭಾರತೀಯ ಮನೆ ಕಟ್ಟುವ ವಾಸ್ತುಶಿಲ್ಪದ ಪ್ರಕ್ರಿಯೆಯಲ್ಲಿ ಮೊದಲು ಸ್ಥಾನ ಯಾವುದಕ್ಕೆ ಅಂದ್ರೆ ದೇವ್ರ ಮನೆಗೆ. ದೇವ್ರ ಮನೆ ಮೊದಲು ಎಲ್ಲಿ ಅಂತ, ಆ ದೇವ್ರ ಮನೆ ಆದ್ಮೇಲೆ ಅತಿಥಿ ಪೂಜನೆಗೆ ಜಾಗ ಎಲ್ಲಿ, ಅತಿಥಿಗೆ ವಾಸ ಇರುವ ಜಾಗ ಎಲ್ಲಿ, ನಿತ್ಯ ಅಗ್ನಿಹೋತ್ರ ಮಾಡುವಂತಹದ್ದು ಜಾಗ, ಅಗ್ನಿಗೆ ಒಂದು ಮನೆ, ಅಗ್ನಿಗೆ ಒಂದು ಪ್ರತ್ಯೇಕ ಸ್ಥಳ, ಅದರಲ್ಲಿ ನಾವಿರುದು. ಅವನು ಗೃಹಪತಿ, ಗಾರ್ಹಪತ್ಯ ಅಂತ ಅಗ್ನಿಯಲ್ಲಿ ಅವನಿಗೆ ಮದುವೆ ಸಂದರ್ಭದಲ್ಲಿ ದೀಕ್ಷೆ ಕೊಡ್ತಾರಲ್ಲ, ಅದರ ಅರ್ಥ ಅವರ ಮನೆಯಲ್ಲಿ ನಾನು ಇರ್ತೇನೆ ಅಂತ ಪ್ರತಿಜ್ಞೆ ಮಾಡ್ಕೊಂಡು ಬರುದು. ನಮ್ಗೆ ಇದ್ರದ್ದೆಲ್ಲ ಕಲ್ಪನೆಯ ಮದುವೆ ಅನ್ನೋದ್ರ ಹಿನ್ನೆಲೆ ಗೊತ್ತಿಲ್ಲ. ಆದ್ರಿಂದ ಯಾಕೆ ಅವರೊಂದು ನಾಟಕ ಕಂಪನಿ, ಸುಮ್ನೆ ಅವರು ಇವರು ಸೇರುದು, ಒಂದು ರಾಶಿ ಹಾಕೋದು, ಮುದ್ದೆ ಮಾಡುದು, 8 ಗಂಟೆಗೆ ಬಂದು 12 ಗಂಟೆ ಮುಗಿದು ಹೋಗುದು ಅಂತ ಆಗುತ್ತೆ. ಆ ಮಂತ್ರದ ಸ್ವಾರಸ್ಯವೂ ಗೊತ್ತಿಲ್ಲ. ಅದು ತಿಳಿದು ಮಾಡಿದ್ರೆ ಒಂದು ಉತ್ಸವವೂ ಹೌದು, ಬದುಕಿನ ಮಾಂಗಲ್ಯವೂ ಹೌದು. ಇದು ಏನೂ ಗೊತ್ತಿಲ್ಲದೆ ತೀರ ಒಂದು ಯಾಂತ್ರಿಕ ಪ್ರಕ್ರಿಯೆ ಅಂತ ಅನ್ನೋದು ನಡೆದು ಹೋಗ್ತಾ ಇದೆ ಅಂತ ಅನ್ನೋದು, ಗಾರ್ಹಸ್ಥ್ಯ ಧರ್ಮದ ಮಹತ್ವವೇ ತಿಳಿಯದೆ ಹೇಗೋ ಜೀವನ ನಡೆಸಿದ್ರಾಯ್ತು, ಪ್ರಾಣಿಗಳ ತರ ಬದುಕಿದ್ರಾಯ್ತು ಅಂತ ಅನ್ನೋ ತರ ಇವತ್ತು ಆ ದುಡ್ಡು ಖರ್ಚು ಮಾಡಿ ಅದರ ಯಾವುದೇ ನಿಯಮಗಳನ್ನ ಅನುಷ್ಠಾನಕ್ಕೆ ತರದೆ ಬದುಕುವುದು ಅಂತ ಅನ್ನೋದು ಒಂಥರ ನಮ್ಮನ್ನೇ ನಾವು ಕೆಳಗೆ ಮಾಡಿಕೊಂಡ ಹಾಗೆ, ಅಥವಾ ಅಧಪಾತಕ್ಕೆ ಕರ್ಕೊಂಡು ಹೋದ ಹಾಗೆ. ಆಸನ ಪ್ರದಾನ, ತಂದು ಕೂಡಿಸುವುದು, ಪಾದ ಪ್ರಕ್ಷಾಳನ, ಕಾಲು ತೊಳೆಯುವುದು, ಶ್ರದ್ಧೆಯಾಚ ಅನ್ನದಾನ, ಅಂದ್ರೆ ಮೊದಲು ತೃಷೆ ಪರಿಹಾರ ಮಾಡಿಸಿ, ಕೂತು ಮಾತನಾಡಿಸಿ ಸಿದ್ಧ ಪಡಿಸ್ಬೇಕು. ಅನ್ನ ಮೊನ್ನೆದು ನಿನ್ನೆದು ಎಲ್ಲ ತೆಗೆದು ಬಳಿದು ಹಾಕುದಲ್ಲ. ನಾವು ಏನ್ ಬೇಕಾದ್ರೂ ಕೆಲವೊಮ್ಮೆ ಅನಿವಾರ್ಯವಾಗಿ ತಾಪತ್ರಯ ಅಂದ್ರೆ ಅದನ್ನ ಹಾಳು ಮಾಡಬಾರ್ದು ಅಂತನೋ, ಅದು ಇನ್ನೇನೋ ತಾಪತ್ರಯಕ್ಕೊಳಗಾಗಿಯೋ ಕೂಡಿಟ್ಟ ಪದಾರ್ಥಗಳನ್ನೆಲ್ಲ ಮುಕ್ಕುವ ಕಾರ್ಯಕ್ರಮ ಇರಬಹುದು. ಆದ್ರೆ ಅತಿಥಿಯಾಗಿ ಬಂದವರಿಗೆ ಅಂದ್ರೆ ಆಗ ಮಾಡಿದ್ರೆ ತೊಂದ್ರೆ ಇಲ್ಲ, ಅವ್ರು ಬರುವ ಮುಂಚೆಯೇ ಮಾಡಿದ್ರೆ ತೊಂದ್ರೆ ಇಲ್ಲ, ಆದ್ರೆ ಮಾಡಿಟ್ಟದ್ದು ಅಂತ ಆಗಿರ್ಬಾರ್ದು, ಬಿಸಿ ಬಿಸಿಯಾಗಿ ಬಡಿಸ್ಬೇಕು ಅಂತ ಒಟ್ಟು ತಾತ್ಪರ್ಯ. ಪ್ರಿಯ ಪ್ರಶ್ನೋತ್ತರೇಣ ಚ, ತುಂಬಾ ಒಳ್ಳೆ ಮಾತು. ಹೇಗ್ ಬಂದ್ರಿ, ಯಾವರಿಂದ ಬಂದ್ರಿ, ಬರುವಾಗ ಆಯಾಸ ಆಯ್ತಾ, ಏನಾದ್ರೂ ನಿಮ್ಗೆ ಕಷ್ಟ ಆಯ್ತಾ, ದಾರಿಯಲ್ಲಿ ಆಯಾಸ ಆಯ್ತಾ, ಸ್ನಾನ ಮಾಡಿ ಏನಾದ್ರೂ ಬಿಸಿನೀರು ಸ್ನಾನ ಮಾಡಿ ವಿಶ್ರಾಂತಿ ತಗೊಳ್ತೀರಾ ಸ್ವಲ್ಪ ಹೊತ್ತು ಅಂತ, ಹೀಗೆಲ್ಲ ಅವರ ಜೀವನದ ಕಷ್ಟ ಸುಖಗಳನ್ನ ಕೇಳಿ ಪ್ರಶ್ನೆ ಮೂಲಕ, ಉತ್ತರದ ಮೂಲಕ ಬದುಕನ್ನ ಅವರಿಗೆ ಸಮಾಧಾನ ಆಗುವಂತೆ ಕೇಳಬೇಕು. ಅಂದ್ರೆ ಆರೋಗ್ಯದ ಬಗ್ಗೆ ಆಗಿರ್ಬಹುದು. ಮುಖ್ಯವಾಗಿ ಶಾಸ್ತ್ರ ಹೇಳುವಂತದ್ದು ಪ್ರಶ್ನೋತ್ತರ ಅಂದ್ರೆ, ನಮ್ಮಲ್ಲಿ ಈ ಪ್ರಶ್ನೋತ್ತರ ಕೆಲವೊಮ್ಮೆ ನಡೆಯುತ್ತೆ, ಇಲ್ಲ ಅಂತಿಲ್ಲ. ಅಂದ್ರೆ ಅತಿಥಿಗಳ ಹತ್ರ ನಡೆಯುತ್ತಲ್ಲ, ನಮ್ಮ ಮನೆ ಹತ್ರ ಆಚೆ ಈಚೆ ಅವ್ರ ಹತ್ರ ಇವತ್ತೇನಾಯ್ತು, ಅದಾಯ್ತು ಇದಾಯ್ತು ಅಂತ ಲೌಕಿಕ ವಿಷಯಗಳ ಚರ್ಚೆ ಮುಗಿದು ಹೋಗುತ್ತೆ. ಆದ್ರೆ ನಿಜವಾಗಿ ಜಪ ಅನುಷ್ಠಾನ, ಅಸಾಧನೆ, ಅಧ್ಯಯನ, ಪೂಜೆ, ಪುರಸ್ಕಾರ, ಧರ್ಮಕರ್ಮ, ಸತ್ಕರ್ಮ ಇಂಥದ್ದು, ಅಥವಾ ಯಾವುದೋ ಸಜ್ಜನರ ಭೇಟಿ, ಅಲ್ಲಿ ಆದ ಯಾತ್ರೆಯಲ್ಲಿ ಸಿಕ್ಕಿದ ಅನುಭವ, ಅಲ್ಲಿ ಸಿಕ್ಕಿದ ಜೀವನ ಪಾಠ, ಇದನ್ನೆಲ್ಲ ಕೇಳಿ ತಿಳ್ಕೊಂಡು ಅಂತದ್ದಕ್ಕೆ ನಾವು ಕೂಡ ಒಂದು ಪ್ಲಾನ್ ಮಾಡುವ ಹಾಗೆ, ಅವ್ರು ಏನಾದ್ರೂ ಅಂತ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಕೂಡ ಅಂತದ್ ಮಾಡ್ಬೇಕು ಅನ್ನುವ ಹಾಗೆ ಅದನ್ನ ತಿಳ್ಕೊಳ್ಬೇಕು. ಪ್ರಿಯ ಪ್ರಶ್ನೋತ್ತರೇಣ, ಅದು ನೋಡಿ, ಅನ್ನದಾನ ಮಾಡಿ ಆಮೇಲೆ ಕೇಳ್ಬೇಕು ಅಂತ ಬಂದಾಗ ಜಸ್ಟ್ ಆರೋಗ್ಯ ವಿಚಾರಿಸುದು ಆಯ್ತು ಅಂತ ಆದ್ಮೇಲೆ ದೀರ್ಘವಾದ ಚರ್ಚೆ ವಾತಾವರಣ ಏನಾದ್ರೂ ಇದ್ರೆ, ಅದು ಅವರನ್ನು ಹೊಟ್ಟೆ ತುಂಬಿಸಿದ್ಮೇಲೆ, ಹಸಿವಾಗಿದೆ ಅಂತಂದಾಗ ಅವರ ಅಗತ್ಯದ ಕಾರ್ಯವನ್ನು ಮುಗಿಸಿ ಆಮೇಲೆ ಆ ಪ್ರಶ್ನೋತ್ತರ. ಗಚ್ಚತಶ್ಚ ಅನುಯಾನೇನ, ಮನೆಗೆ ಅವರು ಹೊರಟ್ರು ಅಂತಂದಾಗ ಒಂದು ಕೆಲವು ದಿವಸಗಳಾದ್ರೂ ಅವರು ಮನೆಯಲ್ಲಿ ಇರುವ ಹಾಗೆ ಮಾಡ್ಬೇಕು. ಬರುದು ಬಾಗಿಲು ಮುಟ್ಟಿ ಹೋಗುವುದು ಅನ್ನೋ ತರ ಆಗ್ಬಾರ್ದು. ಅವರನ್ನು ಒಂದು 4-6 ದಿವಸ, ಈಗ ಸ್ಫುರ್ಸೊತ್ತು ಯಾರಿಗೂ ಇರುದಿಲ್ಲ, ಹಿಂದೆಲ್ಲ ಬೈತಿದ್ರು, ಒಂದು ವಾರ ಆದ್ರೂ ಇರ್ಬೇಕು, ಏನ್ ಬರುದು, ಸುಮ್ನೆ ಬಂದು ಹೋಗ್ಲಿಕ್ಕಾದ್ರೆ ನಮ್ಮ ಹತ್ರ ಯಾಕೆ ಬರ್ಬೇಕು, ಇನ್ನೆಲ್ಲೇ ಆದ್ರೂ ಅರವಟ್ಟಿಗೆಗಳಿಗೆ ಹೋಗಿ ಅಂತ ಬೈತಾ ಇದ್ರು. ಆದ್ರೆ ಬಂಧುಗಳ ಮನೆ ಅಥವಾ ಅತ್ಯಂತ ಸಜ್ಜನರ ಮನೆ, ಅವರು ತುಂಬಾ ಆತ್ಮೀಯವಾಗಿ ನಮ್ಮನ್ನ ನೋಡ್ಕೊಳ್ತಾರೆ ಅಂತಂದಾಗ ಒಂದಿಷ್ಟು ಶಾಸ್ತ್ರೀಯವಾದ ಚರ್ಚೆ ಇತ್ಯಾದಿ ಅನುಷ್ಠಾನ, ಜಪ, ಪೂಜೆ ಇತ್ಯಾದಿಗಳ ಜೊತೆಗೆ ಅವರಿಗೊಂದು ಒಳ್ಳೆಯ ಸಜ್ಜನ ಸಹವಾಸ ಸಿಗುವಂತೆ
ಯಜಮಾನನಾದವನು ಕೇಳ್ಕೊಳ್ಬೇಕು, ಬಂದವನು ಆತಿಥ್ಯವನ್ನ ಸ್ವೀಕರಿಸಿ ಅಂತಹದ್ದನ್ನು ಏನಾದ್ರೂ ಅವರಿಗೆ ಯಜಮಾನನಿಗೆ ಅನುಕೂಲವಾಗುವ ಹಾಗೆ ಜ್ಞಾನವನ್ನು ಕೊಟ್ಟು ಅಲ್ಲಿಂದ ಹೊರಡಬೇಕು. ಹೊರಡುವಾಗ ಅನುಯಾನೇನ ಮನೆಯ ಬಾಗಿಲಿನ ತನಕ ಬರುದು, ತೋಟದ ಬಾಗಿಲಿನ ತನಕ ಬರುದು, ಹೆಬ್ಬಾಗಿಲಿನ ತನಕ, ಊರ ಹೆಬ್ಬಾಗಿಲಿನ ತನಕ ಬರುದು, ಕೊನೆಗೆ ನದಿ ದಾಟುವ ತನಕ ಅವರನ್ನು ಬಿಟ್ಟು ಹೋಗ್ಬೇಕು ಅಂತಿರುದು. ಅನುಯಾನ ಅಂದ್ರೆ ಇನ್ನು ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ತನಕ. ಅಂದ್ರೆ ಸಾಮಾನ್ಯ ಹಿಂದೆ ಎಲ್ಲ ನದಿಗಳು ಇದ್ದೇ ಇರ್ತಿದ್ವು. ಈಗ ನಮಗೆ ಅದರ ಮೇಲೆ ಸಂಕ ಇದೆ, ಅದರಿಂದಾಗಿ ಬ್ರಿಡ್ಜ್ ಇದೆ, ಅದರಿಂದಾಗಿ ನಾವು ಆ ನದಿ ತನಕ ಹೋದ್ರೂ ಆ ಕಡೆ ನಾವು ಹೋಗ್ಲಿಕ್ಕಾಗುತ್ತೆ. ಅನುಯಾನ ಅಂದ್ರೆ ಎಲ್ಲಿ ತನಕ ಅನುಸೃತ್ಯ ಯಾನ ಮಾಡ್ಲಿಕ್ಕೆ ಆಗುತ್ತೋ ಅಲ್ಲಿ ತನಕ ಅವರನ್ನು ಬಿಟ್ಟು ಬರ್ಬೇಕು. ಅವರ ಕೈ ಚೀಲ ತಗೊಂಡು ಅವ್ರ ಕೈ ಚೀಲದಲ್ಲಿ ಏನಾದ್ರೂ ಒಂದಿಷ್ಟು ತುಂಬಿ ಅವರನ್ನ ಬಸ್ ಹತ್ತಿಸಿ ಬರುವುದು ಅಂತ ಹಿಂದೆಲ್ಲ ಹಾಗೆ ಮಾತಾಡ್ತಿದ್ರು. ಯಾರೋ ನೆಂಟರು ಬಂದಿದ್ದಾರೆ, ಬಸ್ ಹತ್ತಿಸಿ ಬರ್ಬೇಕು ಅಂದ್ರೆ ಅಲ್ಲಿ ತನಕ ನಮ್ ಜವಾಬ್ದಾರಿ. ಅವ್ರು ಬಂದ್ರು ಅಂತಂದಾಗ ಅವರನ್ನ ಅಲ್ಲಿಂದ ಕರ್ಕೊಂಡ್ ಬರುವ ತನಕ ನಮ್ ಜವಾಬ್ದಾರಿ. ಅವರ ಲಗೇಜ್ ಅನ್ನ ಇಸ್ಕೊಂಡು ಎಲ್ಲೋ ಟ್ರೈನ್ ಇಲ್ಲಿ ಬಂದ್ರು ಅಂದ್ರೆ ಅಲ್ಲಿಗೆ ಹೋಗಿ ಟ್ರೈನ್ ಅಲ್ಲಿ ಅವರ ಪದಾರ್ಥಗಳನ್ನ ಹಿಡ್ಕೊಂಡು ವಾಹನನೋ ಅಥವಾ ಇನ್ನೇನೋ ಒಂದು ದಾರಿಯಲ್ಲಿ ಕರ್ಕೊಂಡು ಅವರನ್ನು ಬರುದು. ಬಂದು ವಾಪಸ್ ಆ ದಾರಿಯಲ್ಲಿ ಅವರನ್ನು ಬಿಡೋ ತನಕ ಅತಿಥಿಯಾದವನಿಗೆ ಅಂತಹ ಕೆಲಸವನ್ನ ಕರೆದು ಮಾಡಿಸುವಂತಹದ್ದಾದ್ರೂ ಸರಿ. ಅತಿಥಿಗಳು ಅಂತಂದಾಗ ಅನಿರೀಕ್ಷಿತವೇ ಆಗ್ಬೇಕು ಅಂತ ಏನಿಲ್ಲ, ಕರೆದು ಬಂದಲ್ಲೂ ಸರಿ. ಸಮ್ಯಕ್ ಪ್ರೀತಿಂ ಉತ್ಪಾದಯೇತ್ ಗೃಹಿ, ಅವರಲ್ಲಿ ಇನ್ನೊಂದ್ ಸರ್ತಿ ಈ ಮನೆಗ್ ಬಂದು ಹೋಗ್ಬೇಕು ಅನ್ನುವ ಆಸೆ ಹುಟ್ಟುವಾಗ ಮಾಡ್ಬೇಕು. ಅಪ್ಪ, ಈ ಮನೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ, ಯಾವಾಗಾದ್ರೂ ಈ ಮನೆಯಿಂದ ಹೊರಗೋಗ್ತೇನೋ ಅಂತ ಆ ಮನೆ ಎಲ್ಲಾ ಕಾಟವನ್ನ ಅವ್ರಿಗೆ ಕೊಟ್ಟು ಆ ಮನೆ ಎಲ್ಲಾ ಸಮಸ್ಯೆಗಳನ್ನ ಅವ್ರ ತಲೆ ಮೇಲೆ ತುಂಬಿ ನೀವೇ ಏನಾದ್ರೂ ಮಾಡಿ ಬನ್ನಿ ಅಂತ ಆ ಮನೆ ಎಲ್ಲಾ ಕೆಲಸದಲ್ಲೂ ಅವರನ್ನ ತೊಡಗಿಸಿ, ಕೆಲಸದಲ್ಲಿ ಅವರಾಗಿ ತೊಡಗುದು ಅವರ ದೊಡ್ಡ ಗುಣ, ಆದ್ರೆ ಅನಗತ್ಯವಾಗಿ ಅವರನ್ನ ಚಿತ್ರಹಿಂಸೆ ಮಾಡುವ ರೀತಿಯಲ್ಲಿ ನಡ್ಕೊಳ್ಳೋದು ಮಾಡಿದ ಅಂತಂದ್ರೆ ಆ ಮನೆಗೆ ಇನ್ನೊಮ್ಮೆ ಆ ಮನೆಯಲ್ಲಿ ಪ್ರೀತಿ ಹುಟ್ಲಿಲ್ಲ, ಅದರಿಂದ ಅವ್ನು ಬರುವುದೂ ಇಲ್ಲ, ಅದು ಮನೆಗೂ ಹಿತವೂ ಅಲ್ಲ. ಇಷ್ಟು ಸಂಗತಿಗಳನ್ನ ಯಜಮಾನನಾಗಿ ಒಬ್ಬ ವ್ಯಕ್ತಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಸೂಚಿಸಿದ್ರು. ಇನ್ನು ಅನೇಕ ಸಂಗತಿಗಳು ತುಂಬಾ ಚೆನ್ನಾಗಿದೆ, ಮುಂದಿನ ಮಾತುಗಳು ಕೂಡ. ಅಂತಹ ಮಾತುಗಳನ್ನ ನಾಳೆ ಮತ್ತೆ ನಾವು ಚಿಂತಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.